ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಾ ನಿಖಿಲ್ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ ಯಾರ್ಯಾರು ಇವಾಗ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ಒಂದು ಸೂಪರ್ ಸಾಂಬಾರ್ ರೆಸಿಪಿ ಒಂದಿಗೆ ಬಂದಿದ್ದೀನಿ. ಇದ್ಕಿದ ಅವರೆಕಾಳು ಸಾರು. ಇವಾಗ ಅವರೆಕಾಳು ಸೀಸನು, ಸೊ ಇದ್ಕಿದ ಅವರೆಕಾಳು ಸಾಂಬಾರು ಒನ್ ಟೈಮ್ ಮಾಡ್ಕೊಂಡು ತಿನ್ನಲೇಬೇಕು. ಅವು ಸೂಪರಾಗಿರುತ್ತೆ. ನೋಡಿ, ನಾನೊಂದು 3/4 kg ಆಗೋಷ್ಟು ಅವರೆಕಾಳನ್ನ ನೆನೆಸ್ಬಿಟ್ಟು ಹಿಚ್ಕಿ ತೊಗೊಂಡಿರೋದು. ಒಂದು ಬಟ್ಲಷ್ಟಾಗಿದೆ. ಇದಕ್ಕೆ ಮಸಾಲೆ ರುಬ್ಬಕ್ಕೆ ಬೇಕಾಗಿರೋಂತಹ ಇಂಗ್ರೀಡಿಯೆಂಟ್ಸು: ತೆಂಗಿನಕಾಯಿ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ, ಒಂದು ಹಿಡಿ ಆಗೋಷ್ಟು. 1 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ, 1 ಈರುಳ್ಳಿನ ಕಟ್ ಮಾಡಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ಖಾರಕ್ಕೆ 7 ಒಣಮೆಣ್ಸಿಕಾಯಿ, ಗುಂಟ್ನೂರು ಒಣಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕಂದರೆ ಇನ್ನೊಂದೆರಡು ಎಕ್ಸ್ಟ್ರಾ ತೊಗೊಳ್ಳಿ. 1 ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ತೊಗೊಂಡಿದ್ದೀನಿ. ಲವಂಗ 7, 1 ಏಲಕ್ಕಿ, ಒಂದು ಅರ್ಧ ಇಂಚಷ್ಟು ಚಕ್ಕೆ, 1/4 ಟೀ ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ, ಒಂದು ಅರ್ಧ ಇಂಚು ಶುಂಠಿ. ಇದಿಷ್ಟು ಮಸಾಲ ರುಬ್ಕೋಬೇಕಾಗಿರೋದು. ಇಷ್ಟನ್ನು ಸೇರಿಸಿ ಮಸಾಲ ರುಬ್ಕೋಬೇಕು. ಒಗ್ಗರಣೆಗೆ ಕರಿಬೇವು 1/4 ಟೀ ಸ್ಪೂನ್, ಜೀರಿಗೆ 1/4 ಟೀ ಸ್ಪೂನ್, ಸಾಸಿವೆ, ಒಣಮೆಣ್ಸಿನ್ಕಾಯಿ 2 ಒಗ್ಗರಣೆಗೆ ಮಾತ್ರ. ಈಗ ಮಸಾಲ ರುಬ್ಕೊಳ್ಳೋಣ ಬನ್ನಿ. ಒಂದು ಜಾರ್ ತೊಗೊಂಬಿಟ್ಟು ಗಸಗಸೆ 1/4 ಟೀ ಸ್ಪೂನ್ ಗಸಗಸೆ ತೊಗೊಳ್ಳಿ, ಜಾಸ್ತಿನ ಬೇಡ. ಮತ್ತು ಖಾರಕ್ಕೆ ಒಣಮೆಣ್ಸಿನ್ಕಾಯಿ ನೋಡ್ಕೊಂಡು, ನಿಮಗೆ ಎಷ್ಟು ಖಾರ, ನೀವು ಜಾಸ್ತಿ ಖಾರ ತಿಂತೀರಂದರೆ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ತೆಂಗಿನಕಾಯು ಅಷ್ಟೇ. ನಾನಿಲ್ಲಿ ಮಾಡ್ತಿರೋದು 4 ಜನಕ್ಕೆ ಸಾಂಬಾರು. ಶುಂಠಿ 1/4 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಮತ್ತು 1 ಗಡ್ಡೆ ಬೆಳ್ಳುಳ್ಳಿನ ನೀಟಾಗಿ ಬಿಡಿಸಿ ತೊಗೊಂಡಿದ್ದೀನಿ. ನೋಡಿ, ಚಕ್ಕೆ, ಲವಂಗ, ಏಲಕ್ಕಿ, ಸ್ವಲ್ಪ ಕೊತ್ತಂಬರಿ, 1 ಟೊಮೊಟೊ, ಈರುಳ್ಳಿ ಕಟ್ ಮಾಡ್ಕೊಂಡಿರೋಂತಹ ಈರುಳ್ಳಿ, 1 ಟೊಮೊಟೊ, ಒಂದು ಮೀಡಿಯಮ್ ಸೈಜ್ 1 ಈರುಳ್ಳಿ ತೊಗೊಳ್ಳಿ ಸಾಕು. 1 ಟೊಮೊಟೊ, ಒಂದು ಮೀಡಿಯಮ್ ಸೈಜ್ 1 ಟೊಮೊಟೊ. ಈಗ 2 ಟೇಬಲ್ ಸ್ಪೂನ್ ಧನಿಯಾ ಪೌಡ್ರ್ ತೊಗೊಳ್ಳಿ. ಇಲ್ಲಾಂದರೆ ಧನಿಯಾ ಕಾಳಿದ್ರೆ ಕಾಳು ಕೂಡ ಹಾಕ್ಬೋದು. ಕೊತ್ತಂಬರಿ ಕಾಳಿದ್ದರೆ. ನಾನು ಪೌಡರ್ ತೊಗೊಂಡಿದ್ದೀನಿ, ಕೊರಿಯಂಡರ್ ಪೌಡರು, ಧನಿಯಾ ಪೌಡರು. ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಸಾಫ್ಟಾಗಿ ರುಬ್ಕೊಂಬರಬೇಕು. ನುಣ್ಣಗೆ ರುಬ್ಬಿ, ತರಿಯಾಗಿ ರುಬ್ಬೇಡಿ, ಸಾಂಬಾರು ಟೇಸ್ಟಾಗಿ ಬರಲ್ಲ. ಸೊ ನೋಡಿ, ಈ ರೀತಿ ಗಂಧ ಥರ ನೀಟಾಗಿ ನುಣ್ಣಗೆ ರುಬ್ಬಿ. ಇವಾಗ ಒಗ್ಗರಣೆ ಮಾಡಬೇಕು. ಒಂದು ಪಾತ್ರೆ ಇಟ್ಬಿಟ್ಟು, ಪಾತ್ರೆ ಬಿಸಿ ಮಾಡಾದಮೇಲೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಒಗ್ಗರಣೆಗೆ ತೊಗೊಂಡಿರೋಂತಹ ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣ್ಸಿನ್ಕಾಯಿ ಎಲ್ಲ ಕೂಡ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 1 ನಿಮಿಷ ಕಾಲ ಫ್ರೈ ಮಾಡ್ಕೊಳ್ಳಿ, ಜಾಸ್ತಿ ಹೊತ್ತೇನು ಬೇಡ ಇದನ್ನು ಫ್ರೈ ಮಾಡೋದು. ಸಾಸಿವೆ ಅದೆಲ್ಲ ಜೀರಿಗೆ ಬೇಗ ಫ್ರೈ ಆಗೋಗ್ಬಿಡುತ್ತೆ. ಈ ಇದ್ಕಿದ ಅವರೆಕಾಳನ್ನ ಬಂದ್ಬಿಟ್ಟು ಕುಕ್ಕರಲ್ಲೆಲ್ಲ ಬೇಯಿಸ್ಕೋಬಾರ್ದು. ಸೊ ಅದು ಬೇಯಿಸ್ಕೊಂಬಿಟ್ರೆ ಏನೂ ಸಿಗೋದಿಲ್ಲ ಬಾಯಿಗೆ, ಎಲ್ಲ ನುಣ್ಣಗೆ ಬೆಂದೋಗ್ಬಿಡುತ್ತೆ. ಸೊ ಹಂಗಾಗಿ ನೀವು ಒಗ್ಗರಣೆಲ್ಲೇ ಬೇಯಿಸ್ಕೋಬೇಕು. ಇದು ಒಗ್ಗರಣೆಲ್ಲೇ ಬೇಯೋದಕ್ಕೇನು ಜಾಸ್ತಿ ಟೈಮ್ ತೊಗೊಳೋದಿಲ್ಲ. ನೀವು ಒಗ್ಗರಣೆಲ್ಲ ಹಾಕ್ಬಿಟ್ಟು ಒಂದು 10ರಿಂದ 15 ನಿಮಿಷ ಬೇಯಿಸ್ಬಿಟ್ರೆ ಸಾಕು. ಒಗ್ಗರಣೆ ಬೇಯಿಸ್ಕೊಂಡ್ರೆ ಸಾಕು, ಬೇಯುತ್ತೆ. ಇದಕ್ಕೊಂದು 1/4 ಟೀ ಸ್ಪೂನಷ್ಟು ಅರಶಿನ ಹಾಕ್ಬಿಟ್ಟು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ನೀಟಾಗಿ ಮಿಕ್ಸ್ ಮಾಡಿ. ಇದು ಒಗ್ಗರಣೆಯಲ್ಲಿ ಈ ಎಣ್ಣೆ ಫ್ರೈಯಲ್ಲೇ ಚೆನ್ನಾಗಿ ಬೇಯ್ಕೊಳುತ್ತೆ, ನೀಟಾಗಿ ಚೆನ್ನಾಗಿ ಬೇಯುತ್ತೆ. ಈ ರೀತಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬಿಟ್ಟರೆ ಸಾಕು. ಒಂದು ಅರ್ಧ ಭಾಗವಷ್ಟು ಬೆಂದ್ಕೊಂಡು ಹೋಗಿರುತ್ತೆ. ಸೊ ಇದ್ಕಿದ ಬೇಳೆ ಅವಲ್ಲ, ಸೊ ಸಾಫ್ಟಾಗಿರುತ್ತೆ, ಮೊದಲೇ ಅದು ಬೆಂದ್ಕೊಂಬಿಡುತ್ತೆ. ನೋಡಿ, ಎಲ್ಲ ನೀಟಾಗಿ ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು, ಜಾಸ್ತಿ ಏನು ಫ್ರೈ ಆಗೋದೇನು ಬೇಡ. ಇಷ್ಟು ನೀಟಾಗಿ ಫ್ರೈ ಆದರೆ ಸಾಕು. ಒಂದು ಅರ್ಧ ಭಾಗದಷ್ಟು ಈಗಲೇ ಬೆಂದೋಗಿದೆ. ಸೊ ಮಸಾಲ ಎಲ್ಲ ಬೇಯೋಷ್ಟೊತ್ತಿಗೆ ಅವರೆಕಾಳು ಬೇಳೆ ಚೆನ್ನಾಗಿ ಬೆಂದೋಗುತ್ತೆ ಎಲ್ಲ ನೀಟಾಗಿ. ನೋಡಿ, ಮಸಾಲ ಎಲ್ಲ ನೀಟಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಹಾಗೆ ಡ್ರೈ ಆಗಿ, ನೀರು ಹಾಕ್ದಲೇ ಹಾಗೇ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು 1 ನಿಮಿಷ ಹಾಗೆ ಬಿಡಿ. 1 ನಿಮಿಷ, ಜಾಸ್ತಿ ಹೊತ್ತೇನು ಬಿಡಬೇಡಿ, ಮತ್ತು ತಳ ಅಂಟ್ಬಿಡುತ್ತೆ. ಸೊ 1 ನಿಮಿಷ ಬಿಟ್ಟಾದಮೇಲೆ ನೋಡಿ, ಈ ರೀತಿ ಇರುತ್ತೆ. ಆಮೇಲೆ ಜಾರ್ ತೊಳೆದು ನಿಮ್ಗೆ ಇವಾಗ ಎಷ್ಟು ತಿಳಿ ಬೇಕು ಅನಿಸುತ್ತೋ ಅಷ್ಟನ್ನು ನೀರು ಹಾಕ್ಕೊಳ್ತಾ ಹೋಗಿ. ಎಷ್ಟು ಗಟ್ಟಿ ಬೇಕು, ಎಷ್ಟು ತಿಳಿ ಬೇಕು ಅದನ್ನ ನೋಡ್ಕೊಳ್ಳಿ. ಬಂದ್ಬಿಟ್ಟು ಇದು ಸ್ವಲ್ಪ ಜಾರ್ ತೊಳೆದಿದ್ದು ನೀರು ಹಾಕಿ, ಇಷ್ಟು ಸ್ವಲ್ಪ ಗಟ್ಟಿ ಇರುವಾಗಲೇ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೊ ಆವಾಗ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಫುಲ್ಲಾಗಿ ನೀರು ಹಾಕ್ಬಿಟ್ರೆ ಅಷ್ಟು ಇದಾಗಲ್ಲ. ಸೊ ಸ್ವಲ್ಪ ಮಸಾಲ ಗಟ್ಟಿ ಇರುವಾಗಲೇ ಚೆನ್ನಾಗಿ ಬೆಂದರೆ ಸೊ ಅದು ಹಸಿ ವಾಸನೆ ಎಲ್ಲ ಹೋಗುತ್ತೆ. ಪ್ಲೇಟ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬಿಟ್ಟರೆ ಸಾಕು. ನೋಡಿ, ಚೆನ್ನಾಗಿ ಕುದೀತಾ ಇದೆ.
ನೀಟಾಗಿ ಕುದೀತಾ ಇದೆ ನೋಡಿ. ಈ ರೀತಿ ಕುದ್ರೆ ನೋಡಿ, ಇದು ನೀವೇನಾದರೂ ಚಪಾತಿಗೆ ಆ ಥರ ಎಲ್ಲ ಮಾಡ್ಕೊತೀರಂದರೆ ಇಷ್ಟೇ ಗಟ್ಟಿಗೆ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಚಪಾತಿಗೆ ರೊಟ್ಟಿಗೆ ಎಲ್ಲ ಇದೊಂಥರ ಪಲ್ಯ, ಅವರೆಬೇಳೆ ಪಲ್ಯ ಥರ ಇರುತ್ತೆ. ಅದು ಕೂಡ ಚೆನ್ನಾಗಿರುತ್ತೆ. ಪ್ಲೇಟ್ ಕ್ಲೋಸ್ ಮಾಡಿ ಒಂದು 10-15 ನಿಮಿಷ ಚೆನ್ನಾಗಿ ಹಾಗೆ ಬೇಯಿಸ್ಕೊಳ್ಳಿ. ಮಸಾಲ ಗಟ್ಟಿಯಾಗಿದ್ದಾಗ ಚೆನ್ನಾಗಿ ಬೆಂದ್ಬಿಟ್ಟು ಹಸಿ ಸ್ಮೆಲ್ಲೆಲ್ಲ ಹೋದರೆ ನೀರು ಹಾಕಿ ಆಮೇಲೆ ಒಂದು ಸಲ ಕುದಿಸ್ಕೊಂಡ್ರೆ ಸಾಕು, ಆ ಸಾಂಬಾರು ರೆಡಿ ಆಗುತ್ತೆ ನೋಡಿ. ಇವಾಗ ನೀವು ನೀರು ಎಷ್ಟು ಬೇಕಷ್ಟು ನೋಡಿಕೊಂಡು ನಿಧಾನಕ್ಕೆ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೋಬೇಡಿ. ನಾನಿವಾಗ ಇದಕ್ಕೆ ಮುದ್ದೆಗೆ ಮಾಡ್ತಿರೋದ್ರಿಂದ ನಾನು ಮೀಡಿಯಮಾಗಿ ತಿಳಿ ಮಾಡ್ಕೊತಾ ಇದ್ದೀನಿ. ತುಂಬ ಗಟ್ಟಿನೂ ಮಾಡ್ಕೊತಿಲ್ಲ, ತುಂಬ ನೀರಾಗೂ ಮಾಡ್ಕೊತಾ ಇಲ್ಲ. ಇದು ಅನ್ನಕ್ಕೂ ತಿನ್ಬೋದು, ಮುದ್ದೆಗೂ ತಿನ್ಬೋದು. ಅವರೆಕಾಳು ಸೀಸನಲ್ಲಿ ಇದ್ಕಿದ್ದು ಅವರೆಕಾಳು ಸಾಂಬಾರು ಮಾಡ್ಕೊಂಡಿಲ್ಲ ಅಂತಂದರೆ ಅದು ಇದೇ ಅನಿಸಲ್ಲ. ಸೊ ಅವರೆಕಾಳು ಸೀಸನ್ನೇ ಅನಿಸಲ್ಲ. ಸೊ ನಮ್ಮ ಮನೇಲಂತೂ ಅವರೆಕಾಳು ಸೀಸನ್ ಬಂದರೆ ವಾರದಲ್ಲಿ ಒಂದು ಟೈಮು ಇಲ್ಲ 2 ಟೈಮೇ ಮಾಡ್ತೀವಿ, ಒಂದೊಂದು ಟೈಮು ಇಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ, ನಮ್ಗೆ ತುಂಬ ಇಷ್ಟ ಇದ್ಕಿದ್ದು ಅವರೆಕಾಳು ಬೇಳೆ ಸಾರು ನೋಡಿ. ಇವಾಗ ಕುದೀತಾ ಇದೆ ನೋಡಿ, ಮೇಲ್ಗಡೆ ಎಲ್ಲ ಸ್ವಲ್ಪ ಎಣ್ಣೆ ಅದು ಕುದ್ದು ಬರ್ತಾ ಇದೆ ಮೇಲ್ಗಡೆ ತಿಳ್ಕೊಂಡು. ಇಷ್ಟು ಕುದ್ರೆ ಸಾಕು. ಅದು ಮಸಾಲಾನ ಅದು ಮಿಕ್ಸ್ ಮಾಡಿದಾಗ ಸ್ವಲ್ಪ ಜಾರ್ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಂಡಿರ್ತೀವಲ್ಲ, ಮಸಾಲೆ ಎಲ್ಲ ನೀಟಾಗಿ ಬೆಂದೋಗಿರುತ್ತೆ. ನೀರು ಹಾಕಿದ್ಮೇಲೆ ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಸಾಂಬಾರು ರೆಡಿಯಾಗಿರುತ್ತೆ ನೋಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನೀವು ಮನೇಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಸೊ ನೆಕ್ಸ್ಟು ರೆಸಿಪಿ ಮಾಡೋದಕ್ಕೆ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ನೀವು ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ, ನನಗೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ನನಗೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.